ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನೇ ಎಲ್ರಿಗೂ ಕೈ ತುತ್ತಾಕ್ಲಾ? ಏನ್ ವಿಶೇಷ ಗ್ರ್ಯಾಂಡ್ ಮಾ? ಏನಿಲ್ಲ, ಮಯೂರಿ ಕೈ ತುತ್ತು ತಿನ್ಬೇಕು ಅಂತ ಆಸೆ ಪಟ್ಲು, ಅದಕ್ಕೆ. ನಿಮ್ಗೆ ತಟ್ಟೆಗೆ ಹಾಕೊಟ್ಬಿಡ್ಲಾ? ಇದೆಂತ ತಾರತಮ್ಯ ಗ್ರ್ಯಾಂಡ್ ಮಾ? ನಿಮ್ ಮೊಮ್ಮಗಳು ಮಾತ್ರ ಕೈ ತುತ್ತಲ್ ತಿಂತಾರಂತೆ, ನಾನ್ ಮಾತ್ರ ತಟ್ಟೆಲ್ ತಿನ್ಬೇಕಾ? ನೋಡಿದ್ರ ಕೊನೆಗೂ ನನ್ನನ್ನ ಹೊರಗ್ ನೋಡಂಗ್ ಮಾಡ್ಬಿಟ್ರ. ಅಯ್ಯೋ, ನಮಗೆಲ್ಲ ಕೈ ತುತ್ತಲ್ ಊಟ ಕೊಡಲ್ವಾ? ಅಯ್ಯೋ, ಹಂಗೆಲ್ಲ ಏನು ಇಲ್ಲ ಕಣಪ್ಪ. ಹಿಂಗೆಲ್ಲ ತಿಂದು ಅಭ್ಯಾಸ ಇದೆಯೋ ಇಲ್ವೋ ಅದಕ್ಕೆ ಹೇಳ್ದೆ. ಎಲ್ರಿಗೂ ಎಲ್ಲಾ ತರದ ಅಭ್ಯಾಸ ಇರಲ್ಲಪ್ಪ. ಇಂಥ ಅಭ್ಯಾಸ ಇವಾಗ ನಾನ್ ಮಾಡ್ಕೋಬೇಕು, ಒಳ್ಳೇದು ಅಂದ್ಮೇಲೆ ಮಾಡ್ಕೊಳ್ಳೇಬೇಕಲ್ವಾ? ಬೇಕಲ್ವೇನ್ರಿ? ಹಾ, ಹೌದು ಅಂದ್ರು. ಹಾಗಾದ್ರೆ ನನಗೂ ಕೈ ತುತ್ತು ಬೇಕು. ಹಂಗಿದ್ಮೇಲೆ ಮಯೂರಿನ ಎಲ್ರಿಗೂ ಕೈ ತುತ್ತು ಕೊಡ್ಲಿ? ಯಾಕೆ, ನಾನ್ ಕೊಟ್ರು ಬ್ಯಾಡ್ವೇನೋ? ಹಾಗಲ್ಲ ಅಜ್ಜಿ, ಮಯೂರಿ ಕೈ ತುತ್ತು ತಿಂದು ತುಂಬಾ ದಿವಸ ಆಯ್ತು. ಮತ್ತೆ ಆ ಕೈ ತುತ್ತು ಯಾವಾಗ ಸಿಗುತ್ತೋ ಏನೋ. ನೀನಾದ್ರೆ ಯಾವಾಗ್ಲೂ ಕೈ ತುತ್ತು ಕೊಡ್ತಿರ್ತೀಯ, ಅದಕ್ಕೆ ಹೇಳ್ದೆ. ಆ ಮಗಳೇ, ಆ ಎಲ್ರಿಗೂ ನೀನೇ ಕೈ ತುತ್ತು ಕೊಡವ. ಮನೆಯವ್ರು ಕೊಡ್ರಿ ಮೊದ್ಲು. ಅಪ್ಪ, ಬಾರೆ. ಕುಮಾರಿ, ತಗೊಳ್ಳಿ. ಚಿಯರ್ಸ್. ಶಿರ ಹಚ್ಕೊಬಿಟ್ಟಿದ್ದೀರಾ? ಶಿರ ರೀ, ಕೈ ತುತ್ತಲ್ಲಿ ಇಷ್ಟೊಂದು ರುಚಿ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇದೇ ಕೈ ತುತ್ತಿನ ಮಹತ್ವ ಕಣಪ್ಪ. ಯಾಕೇಳು, ಕೊಡೋ ಕೈಯಲ್ಲಿ ಪ್ರೀತಿ ಇರುತ್ತೆ. ಆ ಪ್ರೀತಿಲಿ ಏನೇ ಅಡಿಗೆ ಹೆಚ್ಚು ಕಮ್ಮಿ ಆದ್ರೂ ಅದು ತೂಗಿಸ್ಕೊಂಡು ಹೊಟ್ಟೋಗುತ್ತೆ. ಸಖತ್ತಾಗಿ ಹೇಳ್ದೆ ಗ್ರ್ಯಾಂಡ್ ಮಾ. ನಿನ್ನಲ್ಲೂ ಒಂದೊಂದು ಅಡಗಿದೆ.
ನಾವು ತಿಳ್ಕೋಬೇಕು ಅಷ್ಟೇ ಅಲ್ವೇ? ರೀ, ನೀವ್ ಕೈ ತುತ್ತು ತಿಂತಲ್ಲ? ನಿಮ್ದೆಲ್ಲ ಆಗ್ಲಿ, ನಾನು ಆಮೇಲೆ ತಿಂತೀನಿ. ಓ, ನಿಮಗೆ ಯಾರು ಕೈ ತುತ್ತು ಕೊಡೋರಿಲ್ಲ ಅಂತನಾ? ನಾನೇ ಕೊಡ್ತೀನಿ. ಬೇಡ, ನೀವ್ ತಿನ್ನಿ. ಯಾಕ್ರಿ? ನೀವ್ ಕೊಟ್ಟಾಗ ನಾನು ಪ್ರೀತಿಯಿಂದ ತಿಂದಿಲ್ವಾ? ನಾನ್ ಕೊಟ್ಟಾಗ ಪ್ರೀತಿ ತರ ಅನ್ಕೊಂಡೆ ತಿನ್ನಿ. ಕೊಡ್ರಿ. ತಗೊಳ್ರಿ, ತಿನ್ನಿ. ಚಿಗಿಜ್ಮಾನ್ರೆ ನಂಗೆ ಅದೇ ಪ್ರೀತಿ ಇದೆಯಾ? ಈಗ ನಿಮಗೆಲ್ಲ ಮಿಕ್ಕಿರೋ ಪ್ರೀತಿನ ಹಂಚ್ತೀನಿ. ಬೆಟ ಅಂಕಲ್. ನಾದ್ನಿ ನಂಬರ್ 1. ನಾದ್ನಿ ನಂಬರ್ 1. ತಿಂದ್ರೆ ನನ್ನಲ್ಲಿರೋ ಪ್ರೀತಿನ ಹಂಚ್ತೀನಿ. ಕುಮಾರಿ, ಅಕ್ಕ ಕಾಲೇಜಿಗೆ ಹೋಗಿ ಬರ್ತೀನಿ. ಕಾಲೇಜಿಗೆ ಹೋಗುವಾಗ ನಗ್ನಗ್ತಾ ಹೋಗ್ಬೇಕು. ಅದನ್ನ ಬಿಟ್ಟು ಈ ತರ ಭಯದಲ್ಲಿ ಯಾಕಿದ್ಯಾ? ಅವನ್ ಮತ್ತೆ ಎಲ್ಲಿ ಬಂದು ತೊಂದರೆ ಕೊಡ್ತಾನೋ ಅಂತ ಭಯ ಆಗ್ತಿದೆ ಅಕ್ಕ. ನೀನೇನು ಯೋಚನೆ ಮಾಡ್ಬೇಡ. ಅವನು ನಿನ್ ತಂಟೆಗೆ ಬರೋದಿಲ್ಲ. ಅವನ್ಗೆ ನಾನು ಸರಿಯಾಗಿ ಹೇಳ್ಬಿಟ್ಟು ಬಂದಿದ್ದೀನಿ. ನೀನು ಧೈರ್ಯವಾಗಿ ಕಾಲೇಜಿಗೆ ಹೋಗ್ಬಿಟ್ಬಾ. ಹೋಗು.